ಶುಭೋದಯ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ಏನಂದರೆ ನೀರು ಕುಡಿಯೋದು. ನೀರು ಕುಡಿದ್ಬಿಟ್ರೆ, ಅದು ಸ್ವಲ್ಪ ನೀರು ಬೆಚ್ಚಿಗೆ ಮಾಡ್ಕೊಂಡು ಕುಡಿದ್ಬಿಟ್ರೆ ಡೇ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಎದ್ದೊಳಕ್ಕೆ ತುಂಬ ಕಷ್ಟ. ಇವತ್ತಂತೂ ತುಂಬ ಕಷ್ಟ ಆಗೋಯಿತು ಎದ್ದೊಳಕ್ಕೆ. ಅಂದರೂ ಅದು ಮಾರ್ನಿಂಗ್ ರೊಟೀನ್ ಮಾತ್ರ ಮಿಸ್ಸೇ ಮಾಡೋಕ್ಕಾಗಲ್ಲ. ಕಷ್ಟನೋ ಇಷ್ಟನೋ ಎದ್ದೊಳೋದು ಮಾತ್ರ ಪಕ್ಕ. ಎದ್ಬಿಟ್ಟೆ, ಎದ್ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿಕೊಂಡು ಮೈಂಡನ್ನ ಫ್ರೀ ಇಟ್ಕೊಂಡ್ರೆ ಒಂದು 10 ನಿಮಿಷದಲ್ಲಿ ಮಾಮೂಲಿ ಬ್ಯಾಕ್ ಟು ನಾರ್ಮಲ್. ಅದೇ ಜೋಶು, ಅದೇ ಎನರ್ಜಿ ಎಲ್ಲ ಬಂದುಬಿಡುತ್ತೆ. ಯೂಟ್ಯೂಬು ಆನ್ ಮಾಡಿಬಿಟ್ಟು ಫಸ್ಟ್ ಕೆಲಸ ಮಾಡೋದೆ MS ಸುಬ್ಬಲಕ್ಷ್ಮಿ ಮೇಡಮ್ ಅವ್ರದ್ದು ವಿಷ್ಣು ಸಹಸ್ರನಾಮ ಫಸ್ಟು ಆನ್ ಮಾಡಿಬಿಡ್ತೀನಿ. ಡೇ ಸ್ಟಾರ್ಟ್ ಆಗೋದೇ ವಿಷ್ಣು ಸಹಸ್ರನಾಮದಿಂದ. ಪ್ಲಸ್ ನೋಡಿ, ವ್ಲಾಗ್ ಮಾಡ್ತಾ ಇರೋದು ಯೂಟ್ಯೂಬ್ಗೆ, ಡೈಲಿ ವ್ಲಾಗು. ಮತ್ತು ಎದ್ದ ತಕ್ಷಣ ಫಸ್ಟ್ ಕೆಲಸ ಮಾಡೋದು ಅದೇ. ನೀರು ಕುಡಿದ ತಕ್ಷಣ ವಿಷ್ಣು ಸಹಸ್ರನಾಮ ಹಾಕ್ಬಿಟ್ರೆ ಡೇ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಇದು ಎಷ್ಟು ಎನರ್ಜಿ ಕೊಡುತ್ತೆ ಅಂದರೆ ಮಾರ್ನಿಂಗು ಅಷ್ಟು ಎನರ್ಜಿ ಕೊಡುತ್ತೆ. ಮಧ್ಯಾಹ್ನ ಲಂಚ್ಗೆ ರೆಡ್ ರೈಸು ಮತ್ತು ಕಡಲೆಕಾಳು ಸಾಂಬಾರು ರೆಡಿ ಆಗ್ತಾಯಿದೆ. ಅದು ಬಿಟ್ಟು ಪ್ಯಾರಲಲ್ಲಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಬೇರೆ ಇನ್ನೊಂದು ಅಡುಗೆ ಇದೆ. ಒಂದು 20 ಜನಕ್ಕೆ ಬೇರೆ ಅಡುಗೆ ಮಾಡಬೇಕು. ಅದು ಬೇರೆ ಮಾರ್ನಿಂಗ್ ರುಟೀನು. ಅದೊಂದು ಮುಗಿಸ್ಬಿಟ್ರೆ ಡೇ ಕ್ರೇಜಿ. ನೀನು ಇಲ್ಲಿ ಕೆಲಸ ಮಾಡೋದು ಆ ಕ್ಯಾಮ್ರಲ್ಲಿ ಕ್ಲೋಸಪ್ ಹಿಂಗೆ ಮಕ್ಕದ ಹತ್ರನೇ ಇರುತ್ತೆ ನೋಡು. ಮತ್ತೆ ಜಾಸ್ತಿ ಆಯ್ತು, ಮತ್ತೆ ಜಾಸ್ತಿ ಆಯಿತು. ಚಾನ್ಸೇ ಇಲ್ಲ. ಯಾಕೆ ಆಫ್ ಮಾಡಬೇಕು? ಬೇಕಂದರೆ ಕಟ್ ಮಾಡಿಬಿಡ್ತೀನಿ. ನೀವೆಲ್ಲ ಹೇಳೋದೆಲ್ಲ ನೀನು ನನಗೆ ಇವಾಗ ಅರ್ಥ ಆಗ್ತಾ ಇದೆ ಚಿನಿ. ಕ್ಯಾಮ್ರಾ ಇದೆ ಅಂದ್ಬಿಟ್ಟು ನೀನು ಹೆಂಗಂದ್ರೆ ನಂಗೆ ಮಾತಾಡ್ತಾ ಇಲ್ಲ, ನನ್ನೇನು ರೊಚ್ಚಿಗೆಬ್ಬಿಸ್ತಾ ಇಲ್ಲ ನೀನು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ರೊಚ್ಚಿಗೆಬ್ಬಿಸಿ ಇಟ್ಟಾಡಿ ಈರ್ಗಾಯಿ ಹೊಡೆದ್ಬಿಡ್ತಾ ಇದ್ದೆ ನೀನು. ಅಂದರೆ ನೀನು ಬೆಳಿಗ್ಗೆ ಎದ್ದ ತಕ್ಷಣ ಅಂದರೆ ನೀನು ನನ್ನ ಮೇಲೆ ಗೋಳಿ ಕೊಂಡಿಲ್ಲ ಅಂದರೆ ನಿಂಗೆ ಸಮಾಧಾನ ಆಗಲ್ಲ. ಇವಾಗ ನಂಗೆ ಅರ್ಥ ಆಯ್ತು ಬಿಡು. ಅಂದರೆ ನೀನು ನನ್ನ ಬಾಯಿ ಸರಿ ಇಲ್ಲ, ಇವನ ಹತ್ರ ಸಿಕ್ಕಾಕೊಂಬಾರ್ದು ಅಂತ ನೀನೇನು ಹೇಳ್ತಾ ಇಲ್ಲ. ಅದೇ ಹುಡ್ಕೊಂಬಂದೆ ಬೆಳಗ್ಗೆನೆ. ಎಲ್ಲ ಕಡೆ ಲೈಟ್ ಆನ್ ಮಾಡಿದ್ಯಾ, ಅದು ಇದು ಅಂತ. ಇರಲಿ ಚಿನ್ನಿ, ನೀರು ಹಾಕ್ತಾಯಿದ್ದೀನಿ ಚಿನ್ನು. ನೀನು ಹೋಗಿ ಸ್ನಾನಕ್ಕೆ ಹೋಗಮ್ಮ. ಅವ್ನಿಗೆ ಹೇಳಿದ್ದೀನಿ ಇವತ್ತು ಪಟ್ಟಂತ ರೆಡಿ ಮಾಡಿಸ್ಕೊಂಡ್ಬಿಡ್ಬೇಕು ನೀನು ಗ್ಯಾಸು. ಅದು ಸಾಯಂಕಾಲ ಬಂದಮೇಲೆ ಓಕೆ. ನೋಡಿ, ನನ್ನ ಹೆಂಡತಿ ಎಷ್ಟು ಹುಷಾರಂದರೆ ಕ್ಯಾಮ್ರಾ ಇರೋದ್ರಿಂದ ನನ್ನ ಹತ್ರ ಏನೂ ಮಾತಾಡ್ತಾ ಇಲ್ಲ, ನನ್ನ ರೊಚ್ಚಿಗೆಬ್ಸ್ತಾ ಇಲ್ಲ. ಇಲ್ಲ ಅಂದರೆ ಇಷ್ಟೊತ್ತಿಗೆ 4-5 ಸತಿ ರೊಚ್ಚಿಗೆಬ್ಸ್ಬಿಡ್ತಾಯಿದ್ರು ನನ್ನ. ಹಿಂಗೆ ಥ್ಯಾಂಕ್ ಯು ಫಾರ್ ಕ್ಯಾಮ್ರಾ. ಮತ್ತು ಈ ವ್ಲಾಗ್ ಮಾಡ್ತಾ ಇರೋದ್ರಿಂದ ಅರ್ಧ ಮನೆಯಲ್ಲಿ ಶಾಂತಿ ನೆಮ್ಮದಿ ಬಂದಿದೆ. ನೋಡಿ, ಸಾಂಬಾರು ಕುದೀತಾ ಇದೆ. ಇಷ್ಟೇ ಒಗ್ಗರಣೆ, ಇಷ್ಟೇ ಸಿಂಪಲ್. ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು. ಮಿಕ್ಕಿದೆಲ್ಲ ಹಾಕಿ ಬೇಯಿಸ್ಬಿಟ್ರೆ ಸಾಂಬಾರು ರೆಡಿ.
ಸಿಂಪಲ್ ಸಾಂಬಾರು ಮಾಡಿದ್ದೀನಿ, ಕಡಲೆಕಾಯಿ ಸಾಂಬಾರು. 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ಅಷ್ಟೇ. ಯಾಕೆಂದರೆ ನಾನು ರೇಖಾ ಯಾವಾಗಲೂ ಅಷ್ಟೇ ಮನೇಲಿ ಏನೇ ಅಡುಗೆ ಮಾಡಿದ್ರು ಆಯಿಲ್ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ. ಬಟ್ ನಾನು ಈಚೆ ಕಡೆ ಕೊಡ್ತೀನಿ ಗೊತ್ತಾ, ಬ್ರೇಕ್ಫಾಸ್ಟು, ಅದಕ್ಕೆ ಮಾತ್ರ ಒಂದು ಸ್ವಲ್ಪ ಮಿನಿಮಮ್ ಆಯಿಲ್ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ತರಕಾರಿ ಬೇಯೋದಾಗಲಿ ಒಗ್ಗರಣೆ ಆಗಲಿ ಅದು ಮಾಡೋಕ್ಕಾಗಲ್ಲ ಆಯಿಲ್ ಹಾಕಿಲ್ಲ ಅಂದರೆ. ಬಟ್ ಎಷ್ಟಾಗುತ್ತೋ ನೀವು ಮನೇಲಿ ತಿನ್ನೋ ಅಡುಗೆಗೆ ಆಯಿಲ್ ತುಂಬ ಕಮ್ಮಿ ಯೂಸ್ ಮಾಡಿ. ಅಪ್ಪ ನೋಡಿದ್ರಲ್ಲ ಹೆಂಗಿತ್ತು ಅಂತ. ಮಾರ್ನಿಂಗ್ ರೊಟೀನ್ ಕ್ರೇಜಿ. ಆಫೀಸ್ಗೆ ಹೋಗ್ಬಿಟ್ರೆ ಆಫೀಸ್ ಕ್ರೇಜಿ ಇವಾಗ. ಓಕೆ, ಆಫೀಸಲ್ಲಿ ಸಿಗ್ತೀನಿ ಟಾಸ್ಕ್ ಜೊತೆ. ಆಫೀಸಲ್ಲಿ 2-3 ಟಾಸ್ಕ್ ಆಯ್ತದೆ ನನಗೆ. ಆ 2-3 ಟಾಸ್ಕ್ ಮುಗಿಸಿ ಮತ್ತು ಇನ್ನೊಂದು ಸೆಕೆಂಡ್ ಹಾಫಲ್ಲಿ ಇನ್ನೊಂದು ದೊಡ್ಡ ಟಾಸ್ಕ್ ಇದೆ, ಆ ಟಾಸ್ಕು ಮುಗಿಸ್ಬಿಟ್ರೆ ಅಪ್ಪ ಮತ್ತು ಆಫೀಸ್ ಕೆಲಸ ಒಂದು ಮಟ್ಟಿಗೆ ಆದಂಗೆ. ಓಕೆ ಚಲೋ, ಟೇಕ್ ಕೇರ್ ಗೈಸ್. ಗುಡ್ ಮಾರ್ನಿಂಗ್ ಮರಿಯೋಣ. ಗುಡ್ ಮಾರ್ನಿಂಗ್ ನಾಗ. ಗುಡ್ ಮಾರ್ನಿಂಗ್ ಸತೀಶ್ ಅಣ್ಣ. ಅಂಬಿ ಗುಡ್ ಮಾರ್ನಿಂಗ್ ಅಂಬಿ. ಏನು ಸಮಾಚಾರ? ಆಯ್ತಾ ಬ್ರೇಕ್ಫಾಸ್ಟ್ ಮಾಡಿದ್ರಾ? ಸತೀಶ್ ಅಣ್ಣ ಒಂದು 4 ಸಿಗ್ನೇಚರ್ ತೊಗೊಬೇಕು, ಮುಗಿಸ್ಕೊಂಬಂದ್ಬಿಡ್ತೀನಿ. ಫೋನ್ ಮಾಡಿದ್ದೀನಿ, ಓಕೆನಾ? ಆಫೀಸಿಗೆ ಬಂದು ನಮ್ಮ ಸತೀಶ್ ಅಣ್ಣನ ಮಾತಾಡಿಸ್ಕೊಂಡು 2 ಟಾಸ್ಕ್ ಇದೆ, 2 ಟಾಸ್ಕ್ ಮುಗ್ಸೋಕೆ ಹೋಗ್ತಾಯಿದ್ದೀನಿ. ಗಾಡೀಲಿ ಪೆಟ್ರೋಲ್ ಬೇರೆ ಇಲ್ಲ ಅನಿಸುತ್ತೆ. ಐನೂರಿಗೆ ಹಾಕೋಣ ಅಣ್ಣ. ಹಾಂ, ನಾಷ್ಟ ಮಾಡಿದ್ರಾ? ಬೆಳಗ್ಗೆ ಎದ್ದು ಯಾರನ್ನ ಫ್ರೆಶ್ ಆಗಿ ನೋಡಿಬಿಟ್ರೆ ಎಷ್ಟು ಖುಷಿ ಆಗ್ಬಿಡುತ್ತೆ ಅಂದರೆ ನನಗೆ ಅಷ್ಟು ಖುಷಿ ಆಗ್ಬಿಡುತ್ತೆ. ಏನು ಅಚ್ಚುಕಟ್ಟಾಗಿ ರೆಡಿಯಾಗಿ ಕೆಲ್ಸಕ್ಕೆ ಬಂದ್ಬಿಡ್ತಾರೆ, ಕೆಲಸ ಮಾಡ್ತಾರೆ. ಕೆಲಸ ಮಾಡಬೇಕು. ಕೆಲಸ ಮಾಡಿದ್ರೇ ಏನಾರ ಒಂದು ಅಚೀವ್ ಮಾಡೋಕ್ಕಾಗೋದು. ಆಯಿತು, ಕಾಯ್ಬೇಕು ಅಲ್ಲಿ. ಅದಕ್ಕೆ ನಾನೇನು ಮಾಡಲಿ? ನೀನೇನ್ ಮಾಡ್ತೀಯಾ? ಅಲ್ಲಿ ಚಾರ್ಜಿಂಗ್ ಇಲ್ವಾ? ಅಲ್ಲಿ ಕರೆಕ್ಟಾಗಿ ಹಾಕ್ಬೇಕು ಚಾರ್ಜಿಂಗ್ ಹಾಕಂಗೆ ದಬಾರ ಅಂತ ಕುತ್ಕೊಂಡ್ಬಿಟ್ರೆ ನೋಡು, ಇಲ್ಲಿ ನೀನೇ ಸಾಕ್ಷಿ. ಬಂದ ತಕ್ಷಣ ಕಿರಿಕ್ ಮಾಡ್ತೀವಿ. ಒಳ್ಳೆ ನಾಚ್ಕೊಂತೀಯಲ್ಲಪ್ಪ ನೀನು. ಅಪ್ಪ ನಿನ್ಗೇನು ಹೆಣ್ಣು ನೋಡಕ್ಕೆ ಯಾರು ಬರ್ತಾ ಇಲ್ಲ ಅಲ್ಲಿ. ಹಾಂ ನೋಡಲ್ಲಿ. ನೋಡಿ ಚಿನಿ, ನಿನ್ಗೆ ನಾನು ನಿನಗೆ ಮಧ್ಯಾಹ್ನನೇ ಫೋನ್ ಮಾಡಿ ಹೇಳ್ದೆ ಚಿನಿ, 4 ಹೊತ್ತಕ್ಕೆಲ್ಲ ಮುಗ್ಬಿಡುತ್ತೆ ಚಿನಿ ಬಾ ಅಂತ ಹೇಳ್ಬಿಟ್ಟೆ. ನೀನು ಇದ್ ಮಾಡ್ಕೊಂಡ್ ಬರ್ಲಿಲ್ಲ ಅಂತಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಎಷ್ಟು ತನಕ ಕಾಯ್ಬೇಕು? ನಾನು ಅಲ್ಲಿ ಆಫೀಸ್ ಹತ್ರನು ಅರ್ಧ ಗಂಟೆ ಕಾದ್ಬಿಟ್ಟೆ, ಮತ್ತೆ ಈ ಕಡೆನೂ ಬಂದ್ 15 ನಿಮಿಷ ಕಾಯ್ದಿದ್ದೀನಿ. ನನ್ಗೆ ಆಫೀಸ್ ಕೆಲಸ ಏನಿರಲ್ವಾ? 4 ಗಂಟೆಗೆ ಮುಗಿಯುತ್ತೆ ಅಂತ ಹೇಳಿ. 4 ಗಂಟೆಗೆ ಮುಗ್ದಿಲ್ಲ ಇವತ್ತು. 4:15 4:45 ಆಯ್ತು. ಅದಕ್ಕೆ ನಾನು 4:45 ಬರ್ತೀನಿ ಅಂತ ಹೇಳ್ದೆ ತಾನೇ ನಾನು. 4:45 ಬರ್ಬೇಕಾಯ್ತು. 4:45ಗೆ ಬೆಳಿಗ್ಗೆ 4:45 ಬೇಡ ಅಂದಲ್ಲ ನೀನು. 4:45 ನಾನು 5 ಗಂಟೆಲಿ ಬೇಡ ಅಂದಿದ್ದು. ನಾನು 5 ಗಂಟೆಲಿ ಬುಕ್ ಆಗಿದ್ದು ನನಗೆ. ಇದು ಏನು ತಿಂತೀಯಾ? ಕಾರ್ನ್ ಸ್ಯಾಂಡ್ವಿಚ್ ತಿಂತೀಯಾ? ಕಾರ್ನ್ ಸ್ಯಾಂಡ್ವಿಚ್ಚು. ಹಾಂ ಅಕ್ಕ, ಏನೋ ಮಾತಾಡಬೇಡ ಅಕ್ಕ. ಸುಮ್ಮನೆ ರೇಲಿ. ನೀನೊಬ್ಳು ಕಣೆ ಗಾಬರಿ. ಏನೇ ಕಾಡು ಇಲ್ಲ, ಆ ಕಡೆ ತಿರ್ಗ್ಸೆ. ಯಾವ ಕಡೆ ತಿರ್ಗಿಸಿದ್ರು ಅಷ್ಟೇ. ನೋಡ್ಕೋ ಲೇ ಚಿನಿ, ನೋಡ್ಕೋ ಲೇ ಚಿನಿ, ನೀನು ಬೆಂಗಳೂರಿಗೆ ನೀಲಿ ಕಲರ್ ಟ್ರೈನ್ ಹತ್ತು ಬಂದಿರೋದು. ನಾವು ಬೆಂಗಳೂರಲ್ಲೇ ಇರೋದು. ಅದಕ್ಕೆ ನಿಮಗೆ ಸ್ವಲ್ಪ ಏನು ಕಮ್ಮಿ
ಬುದ್ಧಿ. ಇವರು ಬೆಂಗಳೂರಿಗೆ ನೀಲಿ ಕಲರ್ ಟ್ರೈನಲ್ಲಿ ಬಂದಿದ್ದಾರೆ, ನಾವು ಇಲ್ಲೇ ಇದೀವಿ ಬೆಂಗಳೂರಲ್ಲಿ. ಇವ್ರು ನಮಗೆ ಚಮಕ್ ಕೊಡ್ತಾರೆ, ನಮ್ಗೆ ಚಮಕ್ ಕೊಡ್ತಾರೆ. ಅಲ್ಲಿ ಕಾಡಿಲ್ವೇನೆ ಚಿನಿ, ಕಾಡಿಲ್ವಾ ಅಲ್ಲಿ? ಇದೆಯಲ್ಲ ಮತ್ತೆ ಬೇರೆ ಇಲ್ಲಿ ಬೇರೆ ಮಗ ಮುಚ್ಕೊಂತ ಯಾರೋ ಹೆಣ್ಣೋಡಕ್ ಬರೋ ಥರ. ಇಲ್ಲಾಂದ್ರೆ ಈ ವ್ಲಾಗಲ್ಲಿ ಅಪ್ಪನ್ ನೋಡ್ಬಿಟ್ರೆ ಬಾ ನಾಗಣ್ಣ ನಿನ್ನ ಮದುವೆ ಆಗ್ತಾ ಇದೀವಿ ಬಾ ಅಂತ ಯಾರನ್ನ ಕರಿಯೋ ಥರ. ನಂಗೆ ಮದುವೆ ಮಾಡ್ಕೊಂತೀನಿ ಇನ್ನು. ಸರಿ ಅಯ್ಯೋ ಆಯ್ತಾ, ನೋಡಪ್ಪ ಹೋಗೋಣ. ಬ್ರೋಕೋಲಿ ಕಾರ್ನು ಕೊಟ್ಟೆ ಸರ್, ಕೊಟ್ಟೆ. ಹಾಂ ಹೇಳಮ್ಮ. ಥ್ಯಾಂಕ್ಸ್ ಗೈಸ್. ನಮ್ಮಮ್ಮ ಕಾಲ್ ಮಾಡಿದ್ದಾರೆ, ವಿಡಿಯೋ ಯಾವ ಥರ ಆಗ್ತಾಯಿದ್ದೀನಿ ಅಂತ ಹೇಳೋಕ್ಕೆ. ಖುಷಿ ಆಗ್ತಾಯಿದೆ ಇಲ್ಲಿ ನೋಡಿ. ಹಾಂ ಹೇಳಮ್ಮ. ಹಾಂ ಅಮ್ಮ ಅದು ಹಂಗಿದ್ರೇನೆ ಅಮ್ಮ ಜೀವನ. ಕೆಲಸ 1 2 3 ಥರ್ಡ್ BBQ. ಫಸ್ಟ್ ಬಂದು ಮಾರ್ನಿಂಗ್ ಕೆಲಸ, ಸೆಕೆಂಡ್ ಬಂದು ಆಫೀಸ್ ಕೆಲಸ, ಥರ್ಡ್ ಬಂದು BBQ ಕೆಲಸ ನಡೀತಾ ಇದೆ. ವೀಕ್ ಡೇ ಅಂತ ಸ್ವಲ್ಪ ಸ್ಲೋ ಇದೆ, ದಟ್ಸ್ ಓಕೆ. ನಮ್ಮ ಕರ್ತವ್ಯ ಏನು, ಅಂಗಡಿ ಹಾಕಬೇಕು, ವ್ಯಾಪಾರ ಮಾಡಬೇಕು. ಬಿಸ್ನೆಸ್ ಆಗುತ್ತೋ ಬಿಡುತ್ತೋ ಅದು ಮೇಲಿರೋನು ನೋಡ್ಕೊಳ್ತಾನೆ. ನಮ್ಮ ಕರ್ತವ್ಯ ನಾವು ಮಾಡ್ತಾನೇ ಇರಬೇಕು ಯಾವಾಗಲೂ. ಅಪ್ಪು ನೀನು ನಂಗೆ ತೋರಿಸ್ಬೇಕು. ಅಲ್ಲ, ನಂಗೆ ಅದು ಏನೋ ಮಾಡಿದ್ದೀನಿ ಅಂತ ಹೇಳಿವಲ್ಲ, ಅದು ಮುಂದೆ ತೊಗೊಂಡು ಹೋಗೋಣ. ಒಂದೇ ಒಂದು ಏನು ಖುಷಿ ಅಂದರೆ, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ, ಅಪ್ಪುಗೆ ಹೇಳಿದ ತಕ್ಷಣ ಅಪ್ಪುನೂ ಮಾಡಿದೆ. ಎಲ್ಲರೂ ಅಪ್ಪುನಿಗೂ ಸಪೋರ್ಟ್ ಮಾಡಬೇಕು. ನನ್ನ ಬಾರ್ಬಿಕ್ಯೂ ಪಕ್ಕದಲ್ಲೇ ಅವರದ್ದು ಚಾಕ್ಲೇಟ್ ಸ್ಟ್ರಾಬೆರಿ ಅಂತ ಒಂದು ಶಾಪ್ ಇದೆ. ಸಖತ್ತಾಗಿರುತ್ತೆ ಚಾಕ್ಲೇಟ್ ಸ್ಟ್ರಾಬೆರಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಅವರು ಒಂದು ವ್ಲಾಗ್ ಮಾಡಿದ್ದಾರೆ, ನನ್ನ ಹತ್ರ ತೋರಿಸ್ತಾ ಇದ್ದಾರೆ. ಆದರೆ ನಾನೇನು ದೊಡ್ಡ ಪ್ರೊಫೆಷ್ನಲ್ ಅಲ್ಲ, ಮತ್ತು ನಾನು ಇದರಲ್ಲಿ ಸೀನಿಯರ್ ಅಲ್ಲ. ನಾನು ಕಲ್ತಿದ್ದೀನಿ, ಇವ್ರು ನನಗೆ ನೋಡಿಸ್ತಾ ಇದ್ದಾರೆ. ಬಟ್ ಸ್ಟಾರ್ಟ್ ಮಾಡಿದಾರಲ್ಲ, ಅದೇ ನಂಗೆ ಭಾರಿ ಖುಷಿ ಆಗ್ತಿದೆ. ಒಂದು ಸಣ್ಣ ಪುಟ್ಟ ನಾನು ಕರೆಕ್ಷನ್ ಮಾಡ್ಬೋದು ಅಷ್ಟೇ, ಬಿಟ್ಟರೆ 100% ಮಾಡೋಕ್ಕಾಗಲ್ಲ. ಬಟ್ ನನಗೆ ಅದು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಒಳ್ಳೆ ಕೆಲಸ ಮಾಡಿದ್ಯಾ ಸ್ಟಾರ್ಟ್ ಮಾಡಿರೋದು. ಸರ್, ಪನ್ನೀರ್ ಚೀಸ್ ಇದು ಸ್ಯಾಂಡ್ವಿಚ್ಚು. ನೋಡಿದ್ರಲ್ಲ ಬೆಳಗ್ಗೆಯಿಂದ ಇವಾಗ ತನಕ ಹೆಂಗಿತ್ತು ಅಂತ. ಸಖತ್ತಾಗಿತ್ತು, ಯಾವಾಗೂ ಹೇಳೋ ಥರ ಚೆನ್ನಾಗಿತ್ತು. 100% ಬ್ಯಾಟ್ರಿಲಿ 90% ಖಾಲಿ ಆಗ್ಬಿಟ್ಟಿದೆ, ಇನ್ನು 10% ಉಳಿದಿದೆ. ಮಲ್ಕೊಂಬಿಟ್ರೆ ಮತ್ತೆ 90% ಚಾರ್ಜ್ ಆದರೆ ಮತ್ತೆ ಬೆಳಗ್ಗೆ 100%. ದಿನ ತುಂಬ ಚೆನ್ನಾಗಿತ್ತು. ಕಷ್ಟಪಡಬೇಕು, ದುಡಿಬೇಕು, ಸ್ಮಾರ್ಟಾಗಿ ಕೆಲಸ ಮಾಡಬೇಕು, ನಾವು ಅಂದ್ಕೊಂಡಿರೋ ಗೋಲ್ನ ರೀಚ್ ಮಾಡಬೇಕು. ಈ ಮಾತನ್ನು ಹೇಳ್ತಾ ಇವತ್ತಿನ ದಿನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್, ಶುಭರಾತ್ರಿ, ಥ್ಯಾಂಕ್ ಯು. ಮತ್ತು ನಾಳೆ ನೋಡೋಣ. ಬಾಯ್, ಗುಡ್ ನೈಟ್ ಗೈಸ್.